ನಾವು ದೇವಿ ಭಾಗವತದಲ್ಲಿ 14 ಮತ್ತು 15ನೇ ಅಧ್ಯಾಯಗಳನ್ನು ಸಂಪೂರ್ಣಗೊಳಿಸಿದ್ದೇವೆ. ಮುಂದಿನ ಅಧ್ಯಾಯವನ್ನು ಈಗ ನೋಡೋಣ. ರಾಜಕುಮಾರ ಸುದರ್ಶನನನ್ನು ಕೊಲ್ಲಲು ಯುಧಾಚಿತ್ತು ಭಾರದ್ವಾಜ ಆಶ್ರಮಕ್ಕೆ ಬರುವುದು. ಮುನಿಯಿಂದ ಮನೋರಮೆ ಹಾಗೂ ಸುದರ್ಶನನನ್ನು ಬಲವಂತವಾಗಿ ಕಸಿದುಕೊಂಡು ಹೋಗುವ ಮಾತು ಹೇಳುವುದು. ಮುನಿಯು ರಹಸ್ಯಮಯ ಉತ್ತರ ಕೊಡುವುದು. ಭಾರದ್ವಾಜರ ಮಾತು ಕೇಳಿ ಮಂತ್ರಿಯ ಸಮ್ಮತಿಯಿಂದ ಯುಧಾಚಿತ್ತು ಮರಳಿ ಹೋಗುವುದು. ಕಾಮಬೀಜ ಮಂತ್ರದ ಪ್ರಭಾವದಿಂದ ಸುದರ್ಶನನಿಗೆ ಜಗದಂಬೆಯ ಕೃಪೆ ಪ್ರಾಪ್ತವಾಗುವುದು. ವ್ಯಾಸರು ಹೇಳುತ್ತಾರೆ, ಯುದ್ಧವು ಮುಗಿದಾಗ ಮಹಾಬಲಿ ಯುಧಾಚಿತ್ತು ರಣರಂಗದಿಂದ ಅಯೋಧ್ಯೆಗೆ ಮರಳಿದನು. ಹೋಗುತ್ತಲೇ ಮನೋರಮ ಮತ್ತು ಸುದರ್ಶನನನ್ನು ಕೊಂದು ಹಾಕುವ ಇಚ್ಛೆಯಿಂದ ಹುಡುಕತೊಡಗಿದನು. ಎಲ್ಲಿ ಹೋದರು ಅವರು? ಹೀಗೆ ಪದೇ ಪದೇ ಕೇಳುತ್ತಾ ಸೇವಕರಿಂದ ಹುಡುಕಿಸಿದನು. ಮತ್ತೆ ಒಳ್ಳೆಯ ಒಂದು ದಿನ ನೋಡಿ ತನ್ನ ದೌಹಿತ್ರ ಶತ್ರುಜಿತ್ನನ್ನು ಸಿಂಹಾಸನದಲ್ಲಿ ಕುಳ್ಳರಿಸುವ ವ್ಯವಸ್ಥೆ ಮಾಡಿದನು. ಅಥರ್ವ ವೇದದ ಪಾವನ ಮಂತ್ರಗಳನ್ನು ಉಚ್ಚರಿಸುತ್ತಾ ಪುಣ್ಯ ಜಲದಿಂದ ಶತ್ರುಜಿತುವಿನ ರಾಜ್ಯಾಭಿಷೇಕವಾಯಿತು. ಕುರುನಂದನನೇ, ಆಗ ಶಂಖ, ಭೇರಿ, ಮೃದಂಗ ಮೊದಲಾದ ವಾದ್ಯಗಳ ಧ್ವನಿಗಳಿಂದ ನಗರದಲ್ಲಿ ದೊಡ್ಡ ಉತ್ಸವ ಆಚರಿಸಲಾಯಿತು. ಬ್ರಾಹ್ಮಣರು ವೇದವನ್ನು ಪಠಿಸುತ್ತಿದ್ದರು. ವಂದಿ ಮಾಗಧರು ಹೊಗಳುತ್ತಿದ್ದರು. ಎಲ್ಲೆಡೆ ಜಯ ಜಯಕಾರ ಧ್ವನಿಗಳು ಕೇಳಿಬರುತ್ತಿದ್ದವು. ಅಯೋಧ್ಯೆಯೇ ನಗುತ್ತಿರುವಂತೆ ಅನಿಸುತ್ತಿತ್ತು. ಆ ಹೊಸ ಅರಸನ ಪಟ್ಟಾಭಿಷೇಕವಾದಾಗ ಹೃಷ್ಟಪುಷ್ಟ ಮನುಷ್ಯರಿಂದ ತುಂಬಿದ ಹಾಗೂ ಸ್ತುತಿ ವಾದ್ಯಘೋಷದಿಂದ ಆ ಅಯೋಧ್ಯೆಯು ಹೊಸ ನಗರದಂತೆ ಕಂಡುಬರುತ್ತಿತ್ತು. ಕೆಲವು ಸಜ್ಜನರು ಮನೆಯಲ್ಲಿ ಇದ್ದೇ ಶೋಕಿಸುತ್ತಿದ್ದರು. ಅಯ್ಯೋ, ಈಗ ರಾಜಕುಮಾರ ಸುದರ್ಶನನು ಎಲ್ಲಿ ಅಲಿಯುತ್ತಿರುವನೋ? ಪರಮ ಸಾಧ್ವಿ ಮನೋರಮೆಯು ಪುತ್ರನೊಂದಿಗೆ ಎಲ್ಲಿಗೆ ಹೊರಟು ಹೋದಳೋ? ಆಕೆಯ ತಂದೆ ಮಹಾತ್ಮ ವೀರಸೇನನು ರಾಜ್ಯಲೋಭಿ ಯುಧಾಚಿತ್ತುವಿನ ಕೈಯಲ್ಲಿ ಯುದ್ಧದಲ್ಲಿ ಸತ್ತು ಹೋದನು. ಹೀಗೆ ಚಿಂತಿಸುತ್ತಾ ಸಮತ್ವ ಬುದ್ಧಿಯುಳ್ಳ ಸಜ್ಜನರು ಬಹಳ ಕಷ್ಟದಿಂದ ಸಮಯವನ್ನು ಕಳೆಯುತ್ತಿದ್ದರು. ಶತ್ರುಜಿತ್ತುವಿನ ಶಾಸನವನ್ನು ಒಪ್ಪಿಕೊಳ್ಳುವುದು ಅವರಿಗೆ ಅನಿವಾರ್ಯವಾಗಿತ್ತು. ಹೀಗೆ ಯುಧಾಚಿತ್ತು ತನ್ನ ದೌಹಿತ್ರನನ್ನು ವಿಧಿವತ್ತಾಗಿ ಸಿಂಹಾಸನದಲ್ಲಿ ಕುಳ್ಳರಿಸಿ ಮಂತ್ರಿಗಳಿಗೆ ರಾಜ್ಯಭಾರದ ಹೊಣೆಯನ್ನು ಒಪ್ಪಿಸಿ ಉಜ್ಜಯಿನಿಗೆ ಹೊರಟು ಹೋದನು. ಅಲ್ಲಿಗೆ ಹೋದಾಗ ಅವನಿಗೆ ಸುದರ್ಶನನು ಮುನಿಗಳ ಆಶ್ರಮದಲ್ಲಿ ಇರುವನೆಂಬ ವಾರ್ತೆ ತಿಳಿಯಿತು. ಮತ್ತೆ ಅವನನ್ನು ಕೊಲ್ಲಲು ಆ ದುಷ್ಟನು ಚಿತ್ರಕೂಟಕ್ಕೆ ಹೊರಟನು. ಆಗ ಶೃಂಗಬೇರಪುರದಲ್ಲಿ ದುರ್ದರ್ಶ ಎಂಬ ವಿಷಾದರಾಜನು ರಾಜ್ಯವಾಳುತ್ತಿದ್ದನು. ಅವನು ಮಹಾಬಲಿಷ್ಠನೂ ಶೂರನೂ ಆಗಿದ್ದನು. ಯುಧಾಚಿತ್ತು ಅವನನ್ನು ಮಾರ್ಗದರ್ಶಕನನ್ನಾಗಿಸಿ ಶೀಘ್ರವಾಗಿ ಮುಂದುವರಿದನು. ಯುಧಾಚಿತ್ತು ಸೈನ್ಯದೊಂದಿಗೆ ಬರುತ್ತಿರುವನೆಂಬ ಸಮಾಚಾರ ಕೇಳಿ ಮನೋರಮೆಯ ಮನಸ್ಸಿಗೆ ಬಹಳ ಕ್ಲೇಶ ಉಂಟಾಯಿತು. ಸಣ್ಣ ಮಗುವನ್ನು ಕಾಪಾಡುತ್ತಿರುವ ಆ ಸ್ನೇಹಮಯಿ ತಾಯಿಯು ಭಯದಿಂದ ಗಾಬರಿಗೊಂಡಳು. ಅತ್ಯಂತ ಚಿಂತಿತಳಾಗಿ ಕಣ್ಣೀರನ್ನು ಸುರಿಸುತ್ತಾ ಮುನಿವರ್ಯ ಭಾರದ್ವಾಜರಲ್ಲಿ ಇಂತೆಂದಳು, ಮುನಿಗಳೇ, ಈಗ ನಾನೇನು ಮಾಡಲಿ? ಎಲ್ಲಿಗೆ ಹೋಗಲಿ? ಯುಧಾಚಿತ್ತು ಇಲ್ಲಿಗೂ ಬಂದಿರುವನು. ಇವನು ನನ್ನ ತಂದೆಯನ್ನು ಕೊಂದು ತನ್ನ ದೌಹಿತ್ರನನ್ನು ರಾಜನನ್ನಾಗಿಸಿದನು. ಈಗ ಈ ಹಸುಳೆ ನನ್ನ ಪುತ್ರನನ್ನು ವಧಿಸಲಿಕ್ಕಾಗಿ ಸೇನಾಸಹಿತ ಇಲ್ಲಿಗೆ ಬರುತ್ತಿರುವನು. ಸ್ವಾಮಿ, ನಾನು ಒಂದು ಪ್ರಾಚೀನ ಇತಿಹಾಸವನ್ನು ಕೇಳಿರುವೆನು. ಪಾಂಡವರು ವನದಲ್ಲಿದ್ದಾಗ ಮುನಿಗಳ ಪಾವನ ಆಶ್ರಮಗಳೇ ಅವನ ಸ್ಥಾನವಾಗಿತ್ತು. ಜೊತೆಯಲ್ಲಿ ದ್ರೌಪದಿಯೂ ಇದ್ದಳು. ಒಂದು ದಿನ 5 ಜನ ಪಾಂಡವರು ಬೇಟೆಗಾಗಿ ಹೊರಟು ಹೋಗಿದ್ದರು. ಕೇವಲ ದ್ರೌಪದಿಯೇ ಮುನಿಗಳ ಆ ಪವಿತ್ರ ಆಶ್ರಮದಲ್ಲೇ ಇದ್ದಳು. ಅಲ್ಲಿ ದೌಮ್ಯ, ಅತ್ರಿ, ಗಾಲವ, ಪೈಲ, ಜಾಬಾಲಿ, ಗೌತಮ, ಭೃಗು, ಚ್ಯವನ, ಅತ್ರಿವಂಶಜ, ಕಣ್ವ, ಜತು, ಕ್ರತು, ವಿತಿಹೋತ್ರ, ಸುಮಂತ, ಯಜ್ಞದತ್ತ, ವತ್ಸಲ, ರಾಶಾಸನ, ಕಹೋಡ, ಯವಕೃತ, ಯಜ್ಞಕೃತ ಹಾಗೂ ಬೇರೆಯೂ ಅನೇಕ ಪುಣ್ಯಾತ್ಮರಾದ ಮುನಿಗಳು ಆ ಪಾವನ ಆಶ್ರಮದಲ್ಲಿ ವಿರಾಜಿಸುತ್ತಿದ್ದರು. ಅವರೆಲ್ಲರೂ ವೇದಧ್ವನಿಯನ್ನು ಪ್ರಾರಂಭಿಸಿದ್ದರು. ಮುನಿಗಳೇ, ಆ ಆಶ್ರಮವು ಮುನಿಗಳಿಂದ ತುಂಬಿ ತುಳುಕುತ್ತಿತ್ತು. ತನ್ನ ದಾಸಿಯರೊಂದಿಗೆ ಸುಂದರಿ ದ್ರೌಪದಿಯು ನಿರ್ಭಯಳಾಗಿ ಸಮಯ ಕಳೆಯುತ್ತಿದ್ದಳು. ಅದೇ ಸಮಯದಲ್ಲಿ ಸಿಂಧೂ ದೇಶದ ಅರಸ ರಾಜ ಜಯದ್ರಥನು ತನ್ನ ಸೈನ್ಯದೊಂದಿಗೆ ಅದೇ ಮಾರ್ಗವಾಗಿ ಹೋಗುತ್ತಿದ್ದನು. ವೇದಧ್ವನಿಯನ್ನು ಕೇಳಿ ಅವನು ಮುನಿಗಳ ಆಶ್ರಮದ ಬಳಿಗೆ ಬಂದನು. ಪುಣ್ಯಾತ್ಮ ಮುನಿಗಳು ವೇದಧ್ವನಿಯನ್ನು ಕೇಳುತ್ತಲೇ ಜಯದ್ರಥನು ರಥದಿಂದ ಇಳಿದು ಅವರ ದರ್ಶನಕ್ಕಾಗಿ ಅಲ್ಲಿಗೆ ಹೋದನು. ರಾಜ ಜಯದ್ರಥನು ಆಶ್ರಮಕ್ಕೆ ಬಂದಾಗ ಅವನೊಂದಿಗೆ 2 ಸೇವಕರಿದ್ದರು. ಮುನಿಗಳು ವೇದಪಾರಾಯಣದಲ್ಲೇ ತನ್ಮಯರಾಗಿದ್ದನ್ನು ನೋಡಿ ಅವನು ಅಲ್ಲೇ ಕುಳಿತನು. ಪ್ರಭೋ, ಮುನಿ ಮಂಡಳಿಯಿಂದ ತುಂಬಿರುವ ಆ ಆಶ್ರಮದಲ್ಲಿ ರಾಜ ಜಯದ್ರಥನು ಕೈ ಮುಗಿದುಕೊಂಡು ಸ್ವಲ್ಪ ಹೊತ್ತು ಕುಳಿತೇ ಇದ್ದನು. ಅಷ್ಟರಲ್ಲಿ ಕುಳಿತಿರುವ ನರೇಶನನ್ನು ನೋಡಲು ಅನೇಕ ಮುನಿಪತ್ನಿಯರು ಅಲ್ಲಿಗೆ ಬಂದರು. ಇವನು ಯಾರು ಎಂಬ ಉದ್ಗಾರ ಅವರ ಬಾಯಿಯಿಂದ ಹೊರಟಿತು. ಆ ಸ್ತ್ರೀಯರಲ್ಲಿ ದ್ರೌಪದಿಯೂ ಇದ್ದಳು.
ಆಕೆಯು ಸೌಂದರ್ಯದಿಂದಾಗಿ ಇನ್ನೊಬ್ಬಳು ಲಕ್ಷ್ಮಿಯಂತೆ ಕಂಡು ಬರುತ್ತಿದ್ದಳು. ಆಕೆಯ ಮೇಲೆ ಜಯದ್ರಥನ ದೃಷ್ಟಿ ಬಿತ್ತು. ಯಾವುದೋ ದೇವಕನ್ಯೆಯಂತೆ ಶೋಭಿಸುತ್ತಿರುವ ಆ ಸುಂದರಿ ದ್ರೌಪದಿಯನ್ನು ನೋಡಿ ಜಯದ್ರಥನು ದೌಮ್ಯ ಮುನಿಗಳಲ್ಲಿ ಕೇಳಿದನು, ಈ ಸುಂದರ ಮುಖವುಳ್ಳ ಶ್ಯಾಮವರ್ಣದಿಂದ ಶೋಭಿಸುವ ಈ ಸ್ತ್ರೀಯು ಯಾರು? ಈ ಸುಕುಮಾರಿ ಯಾರ ಪತ್ನಿಯಾಗಿದ್ದಾಳೆ? ಈಕೆಯ ತಂದೆ ಯಾರು? ಇವಳ ಹೆಸರೇನು? ದ್ವಿಜವರ್ಯರೇ, ಇವಳು ರಾಜಪತ್ನಿಯಂತೆ ಕಂಡುಬರುವಳು. ಮುನಿಪತ್ನಿಯು ಎಂತಹವಳು ಇರಲಾರಳು. ದೌಮ್ಯರು ಹೇಳಿದರು, ಸಿಂಧು ದೇಶಾಧಿಪತಿ ಮಹಾರಾಜನೇ, ಇವಳು ಪಾಂಡವರ ಪತ್ನಿ ದ್ರೌಪದಿ ದೇವಿಯಾಗಿರುವಳು. ಈ ಪಾಂಚಾಲ ರಾಜಕುಮಾರಿಯಲ್ಲಿ ಎಲ್ಲ ಶುಭ ಲಕ್ಷಣಗಳು ಇವೆ. ಈಗ ಇವಳು ಇದೇ ಉತ್ತಮ ಆಶ್ರಮದಲ್ಲಿ ವಾಸಿಸುತ್ತಿರುವಳು. ಜಯದ್ರಥನು ಕೇಳಿದನು, ವಿಖ್ಯಾತ ಪರಾಕ್ರಮಿ ಆ ಶೂರ ಪಂಚ ಪಾಂಡವರು ಎಲ್ಲಿಗೆ ಹೋಗಿರುವರು? ಈಗ ಆ ಮಹಾಬಲಿ ಯೋಧರು ನಿಶ್ಚಿಂತರಾಗಿ ಇದೇ ವನದಲ್ಲಿ ನೆಲೆಸಿರುವರೇನು? ದೌಮ್ಯರು ಹೇಳಿದರು, ಆ ಪಂಚ ಪಾಂಡವರು ವನಕ್ಕೆ ಹೋಗಿರುವರು, ಬೇಗನೆ ಇಲ್ಲಿಗೆ ಬರುವರು. ದೌಮ್ಯ ಮುನಿಯ ಮಾತನ್ನು ಕೇಳಿ ರಾಜ ಜಯದ್ರಥನು ಎದ್ದು ದ್ರೌಪದಿಯ ಬಳಿಗೆ ಹೋಗಿ ಆಕೆಗೆ ವಂದಿಸಿ ಹೀಗೆ ನುಡಿದನು, ಸುಂದರಿಯೇ, ನಿನಗೆ ಮಂಗಳವಾಗಲಿ. ಈಗ ನಿನ್ನ ಪತಿಗಳು ಎಲ್ಲಿಗೆ ಹೋಗಿರುವರು? ನಿಶ್ಚಯವಾಗಿಯೂ ಇಂದು ನಿನ್ನ 11 ವರ್ಷಗಳ ವನದಲ್ಲಿ ಕಳೆದು ಹೋದವು. ಆಗ ದ್ರೌಪದಿಯು ಉತ್ತರಿಸಿದಳು, ರಾಜಕುಮಾರನೇ, ನಿನಗೆ ಕಲ್ಯಾಣವಾಗಲಿ. ಆಶ್ರಮದ ಬಳಿಯೇ ಇರು. ಈಗ ಪಾಂಡವರು ಬರುವರು. ದ್ರೌಪದಿಯು ಹೀಗೆ ಹೇಳಿದಾಗ ಅತ್ಯಂತ ಲೋಭದಿಂದ ಆಕ್ರಾಂತನಾಗಿ ಆ ಪಾಪಿ ನರೇಶನು ಮುನಿಗಳನ್ನು ಧಿಕ್ಕರಿಸಿ ದ್ರೌಪದಿಯನ್ನು ಅಪಹರಿಸಲು ಪ್ರಯತ್ನಿಸಿದನು. ಆದ್ದರಿಂದ ಬುದ್ಧಿವಂತನು ಸರ್ವಥಾ ಯಾರ ವಿಶ್ವಾಸದ ಮೇಲೆಯೂ ನಿರ್ಭರನಾಗಬಾರದು. ಯಾರ ಮೇಲಾದರೂ ವಿಶ್ವಾಸವನ್ನಿಡುವವನು ದುಃಖವನ್ನು ಪಡೆಯುವನು. ಈ ವಿಷಯದಲ್ಲಿ ಬಲಿರಾಜನೇ ಪ್ರಮಾಣನಾಗಿರುವನು. ವಿರೋಚನಂದನನ ಬಲಿಚಕ್ರವರ್ತಿಯು ದೊಡ್ಡ ಮಹಾತ್ಮನು, ಸತ್ಯಪ್ರತಿಜ್ಞನು, ಯಜ್ಞಶೀಲನು, ದಾನಿಯು, ಶರಣು ಕೊಡುವವರಲ್ಲಿ ಕುಶಲನು, ಉತ್ತಮ ವಿಚಾರದ ರಾಜನೂ ಆಗಿದ್ದನು. ಅವನು ಪ್ರಹ್ಲಾದನ ಮೊಮ್ಮಗನಾಗಿದ್ದು ಅಧರ್ಮದಲ್ಲಿ ಎಂದೂ ಅವನಿಗೆ ರುಚಿ ಇರಲಿಲ್ಲ. ಅವನು ದಕ್ಷಿಣೆಯಿಂದ ಕೂಡಿದ 99 ಯಜ್ಞಗಳನ್ನು ಮಾಡಿದ್ದನು. ಆಗ ಯೋಗಿಗಳು ಉಪಾಸನೆ ಮಾಡುವ ಭಗವಾನ್ ವಿಷ್ಣುವು ದೇವತೆಗಳ ಕಾರ್ಯವನ್ನು ನೆರವೇರಿಸಲಿಕ್ಕಾಗಿ ನಿರ್ವಿಕಾರನಾಗಿದ್ದರೂ ಸಾತ್ವಿಕ ರೂಪವನ್ನು ಧರಿಸಿ ಧರೆಗೆ ಬಂದನು. ಕಶ್ಯಪನ ಮನೆಯಲ್ಲಿ ಅವನ ಅವತಾರವಾಗಿತ್ತು. ಅವನು ಕಪಟದಿಂದ ಬಲಿಯ ರಾಜ್ಯವನ್ನು ಮತ್ತು ಸಮುದ್ರ ಪರ್ಯಂತ ಇಡೀ ಪೃಥ್ವಿಯನ್ನು ಕಸಿದುಕೊಂಡಿದ್ದನು. ವಿರೋಚನ ಬಲಿರಾಜನು ಸತ್ಯವಾದಿಯಾಗಿದ್ದನು. ಭಗವಾನ್ ವಿಷ್ಣು ಇಂದ್ರನ ಕಾರ್ಯವನ್ನು ಸಾಧಿಸಲಿಕ್ಕಾಗಿ ಅವನೊಂದಿಗೆ ಕಪಟವನ್ನು ಮಾಡಿದನು. ಈ ಪ್ರಸಂಗವನ್ನು ನಾನು ಕೇಳಿರುವೆನು. ಸತ್ವಮೂರ್ತಿ ಭಗವಾನ್ ವಿಷ್ಣುವೇ ಯಜ್ಞ ವಿಧ್ವಂಸ ಮಾಡುವ ವಿಚಾರದಿಂದ ವಾಮನ ರೂಪವನ್ನು ಧರಿಸಿ ಇಂತಹ ಕಾರ್ಯವನ್ನು ಮಾಡಿರುವಾಗ ಇತರ ಮನುಷ್ಯರು ಏನು ಮಾಡಲಿಕ್ಕಿಲ್ಲ. ಆದ್ದರಿಂದ ಮುನಿವರ್ಯರೇ, ಎಂದೂ ಯಾರ ವಿಶ್ವಾಸವನ್ನು ಮಾಡಬಾರದು. ಏಕೆಂದರೆ ಮನಸ್ಸಿನಲ್ಲಿ ಲೋಭ ಉಂಟಾದಾಗ ಅವನಿಗೆ ಪಾಪ ಮಾಡಲು ಯಾವುದೇ ಭಯವಿರುವುದಿಲ್ಲ. ಲೋಭದಿಂದ ಬುದ್ಧಿಗೆಟ್ಟ ಪ್ರಾಣಿಯು ಅನೇಕ ಪಾಪಗಳನ್ನು ಮಾಡುವನು. ಇದು ನಿಶ್ಚಯವಾಗಿದೆ. ಮುನಿಯೇ, ಎಂದೂ ಯಾವುದೇ ಕಾರ್ಯ ಮಾಡುವುದರಲ್ಲಿ ಅವನಿಗೆ ಪರಲೋಕದ ಭಯ ಕಿಂಚಿತ್ತಾದರೂ ಇರುವುದಿಲ್ಲ. ಲೋಭದಿಂದ ನಷ್ಟವಾದ ಚಿತ್ತವುಳ್ಳ ಮನುಷ್ಯನು ಇತರರ ಧನವನ್ನು ಎತ್ತಿಹಾಕಲು ಮನಸ್ಸು, ವಾಣಿ, ಕರ್ಮಗಳಿಂದ ಚೆನ್ನಾಗಿ ತನ್ನ ಕಾರ್ಯದಲ್ಲಿ ತೊಡಗುವನು. ಅನೇಕ ಮಾನವರು ದೇವತೆಗಳನ್ನು ನಿರಂತರವಾಗಿ ಆರಾಧಿಸಿ ಧನವನ್ನು ಬಯಸುವರು. ದೇವತೆಯು ಸ್ವತಃ ಕೈಯಿಂದ ಎತ್ತಿ ಧನವನ್ನು ಯಾರಿಗೂ ಕೊಡಲಾರನು. ಆದರೆ ಅವರ ಮೂಲಕ ಮನುಷ್ಯನು ಬಯಸಿದ ಧನವು ಬೇರೆಯವರ ಬಳಿಯಿಂದ ಅವನ ಬಳಿಗೆ ಬರುತ್ತದೆ. ಯಾವುದೇ ನೆಪದಿಂದ ದೇವತೆಗಳು ಧನವನ್ನು ಕೊಡಲು ಕುಶಲರಾಗಿದ್ದಾರೆ. ವೈಶ್ಯರು ಧಾನ್ಯ ಮತ್ತು ವಸ್ತ್ರಾದಿ ಅನೇಕ ವಸ್ತ್ರಗಳನ್ನು ವ್ಯಾಪಾರ ಮಾಡಲು ಧನವನ್ನು ಸಂಗ್ರಹಿಸಿ ನನ್ನ ಸಂಪತ್ತು ಇನ್ನೂ ಹೆಚ್ಚಲಿ ಎಂಬ ಅಭಿಲಾಷೆಯಿಂದ ದೇವತೆಗಳನ್ನು ಪೂಜಿಸುವರು. ಪರಂತಪರೇ, ಈ ವ್ಯಾಪಾರದಿಂದ ಬೇರೆಯವರ ಧನವನ್ನು ನುಂಗಿ ಹಾಕಲು ಅವರಿಗೆ ಇಚ್ಛೆ ಉಂಟಾಗುವುದಿಲ್ಲವೇ? ವ್ಯಾಪಾರಿ ವಸ್ತು ಖರೀದಿಸಿದ ಬಳಿಕ ಕೂಡಲೇ ತುಟ್ಟಿಯಾಗಿ ತಿಳಿಯುವನು. ಹಾಗೆಯೇ ಎಲ್ಲ ಪ್ರಾಣಿ ಇತರರ ಸಂಪತ್ತನ್ನು ಎತ್ತಿ ಹಾಕಲು ನಿರಂತರ ಪ್ರಯತ್ನದಲ್ಲಿ ತೊಡಗಿರುತ್ತಾರೆ. ಬ್ರಹ್ಮನ್ ಹಾಗಿರುವಾಗ ಏನು ವಿಶ್ವಾಸ? ಲೋಭ ಮತ್ತು ಮೋಹಕ್ಕೆ ವಶೀಭೂತರಾದ ಪ್ರಾಣಿಗಳಿಗೆ ತೀರ್ಥ, ದಾನ, ಅಧ್ಯಯನ ಇವೆಲ್ಲವೂ ವ್ಯರ್ಥವೇ. ಅವರು ಮಾಡಿದ ಸತ್ಕರ್ಮವು ಮಾಡದಂತೆಯೇ ಇದೆ. ಆದ್ದರಿಂದ ಮಹಾನುಭಾವರೇ, ದಯಮಾಡಿ ಈ